ಬಾಗಲಕೋಟೆ ಜಿಲ್ಲೆಯ ಇಳಕಲ್ದ ವಿಜಯ ಭಾನು ಶಾಲೆಯ ಸಮೀಪ ಚರ್ಚ್ ಹತ್ತಿರ ಹೊಲದಲ್ಲಿ ಬಿದ್ದ ವಿದ್ಯುತ್ ತಂತಿ ತುಳಿದು ವ್ಯಕ್ತಿಯೊಬ್ಬ ಮೃತಪಟ್ಟ ಘಟನೆ ಶನಿವಾರದಂದು ನಡೆದಿದೆ. ಹೊಲದಲ್ಲಿ ಇದ್ದ ರಾಡಿಯನ್ನು ಗಮನಿಸಿದ ವ್ಯಕ್ತಿ ಹಾದಿ ಬಸವನಗರದ ನಾಗೇಶ ಹನುಮಂತಪ್ಪ ಬರಡ್ಡಿ ತನ್ನ ಚಪ್ಪಲಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಹೊಲದಲ್ಲಿ ಹೊರಟಾಗ ಮಳೆಯಿಂದಾಗಿ ಬಿದ್ದ ವಿದ್ಯುತ್ ಕಂಬದ ತಂತಿಯನ್ನು ತುಳಿದು ಸ್ಥಳದಲ್ಲೇ ದಾರುಣವಾಗಿ ಮೃತಪಟ್ಟಿದ್ದಾನೆ. ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಪಿಎಸ್ಐ ಶಹಜಹಾನ್ ನಾಯಕ್ ತನಿಖೆ ನಡೆಸಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮೂರು ಅಣ್ತಮ್ಮನಿಂದ್ರಿ ಯಾರು ಕೇಬರೋದಕ್ಕೆ ಗಮನ ತಗೊಂಡಿಲ್ಲ. ಆನಂತರ ಕುರಿ ಮರಿ ಎಲ್ಲರೂ 500 ಪ್ಲಾಟ್ ಇಲ್ಲೇ ಅಡ್ಡಾಡ್ತಾರ ಅವ್ರು. ಯಾರು ಹೇಳಿದ್ರೆ ನಾಳೆ ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತಾರ ಅವ್ರು. ಇಲ್ಲ ಸಾಹೇಬ್ರು ಹೊಸ್ತಾಗಿ ಬಂದಾರ ಅಂತ ಹೇಳ್ತಾರ ಅವ್ರು. ಅದಕ್ಕೆ ಅಪರೂಪ ಇಚ್ಛೆ ಕೊಂಟಿದ್ದವ ಒಂಟತ್ನಾಗೆ ಕರೆಂಟ್ ಅವ ಸತ್ತಿಂದ ಕರೆಂಟ್ ತೆಗ್ದಾರ ಅವ್ರು. ಯಾರು ಕೇಬರ್ ನೋಡಿಲ್ಲ. ಅವ ಬಾರಿ ಗಿಡದ ಅಂತೇಳಿ ಲೈಮಾನ್ ಅಂತವ. ಅವ ಕರೆದ್ರೆ ಬರಕ್ ತೇರಿಲ್ಲವ. ಅವ್ನು ಸಸ್ಪೆಂಡರ್ ಮಾಡೋವಲ್ರಿ ಅಲ್ರಿ ಅವ್ರು. ರೊಕ್ಕ ಕೊಟ್ಟು ಹೋಗ್ಬಿಡ್ತಾರ. 70 ಮೇಲೆ ರೊಕ್ಕ ಇಟ್ಟಂದ್ರೆ ಇದಾಗಿಲ್ಲ. ಅದಕ್ಕೆ ಸಾಹೇಬ್ಗೆ ವಾರ ಮಾಡೀವಿ. ಈಗ ನೀವು ನೌಕರಿ ಮಾಡ್ತೀವಿ ಮನೆಗೆ ಹೋಗಿ ಅಂತ ಕೇಳಿವಿ. ಹೂ ಅಂತ ಅಂದಾನ. ಅದಕ್ಕೆ ನಿಲ್ಕಲ್ಲ ಅಡ್ಡಾಡಿ ನೋಡ್ತೀನಿ ರೀ ಯಾವ್ಯಾವ ಕಂಬದು ಏನೇನೋ ಅಂತ ಅಂದಾನ ಅಂತ ಹೇಳಿದ್ವಿ. ಹೂ ಅಂತ ಅಂದಾನ. ಇವರಿಗೆ ಹೆಣ್ಮಕ್ಳು ಯಾರು ಇಲ್ಲ, ತಂದಿಲ್ಲ ತಾಯಿಲ್ಲ. 3 ಅಣ್ಣತಮ್ರಿ ಇವ್ರು. ಅವ್ರ ಕೂಡಿಸ್ಬೇಕು. ಅವ್ರದ್ದು ಯಾರು ದುಡಿಲಾರ್ದಾರ ಅದ್ರಾಗ. 4 ಮಂದಿ ಭಿಕ್ಷೆ ಬಿಡ್ಕೊಂಡು ತಿನ್ನಾರ ಅವ್ರು. ಇವಾಗ ಹಳ್ಳಿ ಹಬ್ಬನ ಕಡೆ 200 ರೂಪಾಯಿ ದುಡಿಯಾಕ ಹೋಗ್ತಾನೆ ಮೀನ ಕೆರೆಯಾಗಿ ವಸ್ತಿ. ಇವಾಗ ಖಾಲಿ ನೆಕ್ಕೆ ಕಟ್ಟಿ ಕುಂದಿರ್ತಾನ. ಅವ್ ಅಡಿಗೆ ಮನ್ಯಾಗ ಅಡಿಗೆ ಮಾಡವ. ಇನ್ನೊಬ್ಬ ಏನಾಯ್ತು ಬಾರ್ಮೆಂಟ್ ಮಳೆ ಆರ್ಸಕ್ ಹೋಗ್ತಾನ. ಹಾಯ್ ಫ್ರೆಂಡ್ಸ್, ನೀವೇನಾದರೂ ಈ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ.